ಸೀತಾರಾಮ್ನ ಭಾರತದ ಮಾತುಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. 2 ದಿನಗಳ ಕಾಲ ತಮಿಳುನಾಡು ಪ್ರವಾಸದಲ್ಲಿರುವ ಮೋದಿ, ವಿಒ ಚಿದಂಬರಂನಲ್ಲಿ ಹೈಡ್ರೋಜನ್ ಘಟಕದ ಉದ್ಘಾಟನೆ. ಉತ್ತರ ಪ್ರದೇಶದ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಗೆಲುವು. ಸಮಾಜವಾದಿ ಪಕ್ಷ 2 ಸ್ಥಾನಗಳನ್ನು ಗೆದ್ರೆ ಬಿಜೆಪಿಗೆ 8 ಸ್ಥಾನಗಳ ಭರ್ಜರಿ ಗೆಲುವು. ವೈಜಾಗ್ನ ಫ್ಲೋಟಿಂಗ್ ಬ್ರಿಡ್ಜ್ ಇದೀಗ ಮುರಿದು ಬಿದ್ದಿದೆ ಎಂದು ವಿಡಿಯೋ ವೈರಲ್. ವಿಪಕ್ಷ ನಾಯಕರಿಂದ ಸರ್ಕಾರಕ್ಕೆ ಸಾಕಷ್ಟು ಟೀಕೆ. ಹಿಮಾಚಲ ಪ್ರದೇಶದಲ್ಲಿ ಮುಂದುವರೆದ ರಾಜಕೀಯ ನಾಟಕ. ಬಿಜೆಪಿಯ 15 ಜನ ಶಾಸಕರು ಅಮಾನತು. ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ. 2 ದಿನಗಳ ಕಾಲ ತಮಿಳುನಾಡು ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ. ವಿಒ ಚಿದಂಬರಂ ಅನ್ನುವಂತಹ ಬಂದರಿನಲ್ಲಿ ಸಾಕಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬಂದರುಗಳನ್ನ ಅಭಿವೃದ್ಧಿಪಡಿಸುವತ್ತಾಗಿರ್ಬೋದು ಅಥವಾ ಭಾರತದ ಗಡಿ ಭಾಗಗಳನ್ನ ಅಥವಾ ಸಮುದ್ರ ಗಡಿ ಭಾಗಗಳನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು. ಅಷ್ಟೇ ಅಲ್ಲದೆ ಮೊದಲ ಬಾರಿಗೆ ಹಸಿರು ಹೈಡ್ರೋಜನ್ ಕೋಶವನ್ನ ಅಲ್ಲಿ ಸ್ಥಾಪಿಸಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೂತುಕುಡಿಯಲ್ಲಿ 17,300 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬಹುಮೂಲ ಸೌಕರ್ಯ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಪ್ರಧಾನಿ ಮೋದಿ ಅವರು 2 ದಿನಗಳ ಕಾಲ ತಮಿಳುನಾಡಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಇದಕ್ಕೂ ಮುನ್ನ ಕೇರಳ ಹಾಗೂ ಮಹಾರಾಷ್ಟ್ರಕ್ಕೂ ಭೇಟಿ ನೀಡಿದ್ದಾರೆ. ಅಲ್ಲಿಯೂ ಅನೇಕ ಕಾರ್ಯಕ್ರಮದಲ್ಲಿ ಚಾಲನೆಯನ್ನ ನೀಡಿದ್ದಾರೆ. ಮಂಗಳವಾರ ಸಂಜೆ 5:15 ಸುಮಾರಿಗೆ ಮದುರೈಗೆ ಆಗಮಿಸಿರುವ ಪ್ರಧಾನಿ ಮೋದಿ ತಮಿಳುನಾಡಿನ ಮದುರೈನಲ್ಲಿ ಕ್ರಿಯೇಟಿಂಗ್ ದಿ ಫ್ಯೂಚರ್ ಡಿಜಿಟಲ್ ಮೊಬಿಲಿಟಿ ಫಾರ್ ಆಟೋಮೇಟಿವ್ ಎಂಎಸ್ಎಂಇ ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಿದ್ದಾರೆ. ಭಾರತೀಯ ವಾಹನ ಉದ್ಯಮದಲ್ಲಿ ಎಂಎಸ್ಎಂಇಗಳನ್ನು ಬೆಂಬಲಿಸಲು ಮತ್ತು ಉನ್ನತೀಕರಿಸಲು ವಿನ್ಯಾಸಗೊಳಿಸಲಾದ 2 ಪ್ರಮುಖ ಯೋಜನೆಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಮಾತುಕತೆಯಲ್ಲಿ ತೂತುಕುಡಿಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗಿದ್ದು, ವಿಒ ಚಿದಂಬರನಾರ ಬಂದರಿನಲ್ಲಿ ಔಟರ್ ಹಾರ್ಬರ್ ಕಂಟೈನರ್ ಟರ್ಮಿನಲ್ ಅನ್ನ ಶಂಕುಸ್ಥಾಪನೆ ಮಾಡಿದ್ದಾರೆ. ಈ ಕಂಟೈನರ್ ಟರ್ಮಿನಲ್ ವಿಒ ಚಿದಂಬರನಾರ ಬಂದರನ್ನ ಪೂರ್ವ ಕರಾವಳಿಗೆ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿ ಪರಿವರ್ತಿಸುವತ್ತ ಒಂದು ಹೆಜ್ಜೆಯಾಗಿದೆ ಎಂದು ಹೇಳಲಾಗಿದೆ. ಈ ಯೋಜನೆಯು ಭಾರತದ ಕರಾವಳಿ ಮತ್ತು ಅನುಕೂಲಕರ ಭೌಗೋಳಿಕ ಸ್ಥಳವನ್ನ ಹತೋಟಿಗೆ ತರಲು ಮತ್ತು ಜಾಗತಿಕ ವ್ಯಾಪಾರ ಕ್ಷೇತ್ರದಲ್ಲಿ ಭಾರತದ ಸ್ಪರ್ಧಾತ್ಮಕ ವ್ಯವಸ್ಥೆಗಳನ್ನು ಬಲಪಡಿಸುವ ಗುರಿಯನ್ನ ಹೊಂದಿದೆ. ಪ್ರಮುಖ ಮೂಲಸೌಕರ್ಯ ಯೋಜನೆ ಉದ್ಯೋಗ ಸೃಷ್ಟಿ ಮತ್ತು ಈ ಪ್ರದೇಶದಲ್ಲಿ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಲಿದೆ ಎಂದು ಮೋದಿ ಹೇಳಿದ್ದಾರೆ. ವಿಒ ಚಿದಂಬರನಾರ ಬಂದರನ್ನ ದೇಶದ ಮೊದಲ ಗ್ರೀನ್ ಹೈಡ್ರೋಜನ್ ಹಬ್ ಬಂದರು ಮಾಡುವ ಗುರಿಯನ್ನ ಹೊಂದಿರುವ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ನೀಡಿದ್ದಾರೆ. ಈ ಯೋಜನೆಗಳು ಡೀಸೆಲೀಕರಣ ಘಟಕ, ಹೈಡ್ರೋಜನ್ ಉತ್ಪಾದನೆ ಮತ್ತು ಬಂಕರ್ ಸೌಲಭ್ಯ ಇತ್ಯಾದಿಗಳನ್ನ ಒಳಗೊಂಡಿವೆ. ಜೊತೆಗೆ ಹರಿತ್ ನೌಕಾ ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಸ್ಥಳೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶ ಒಳನಾಡಿನ ಜಲಮಾರ್ಗ ನೌಕೆಯನ್ನ ಪ್ರಾರಂಭಿಸಲಿದೆ. ಇದು ಹಡಗನ್ನ ಕೊಚ್ಚಿನ್ ಶಿಪ್ಯಾರ್ಡ್ ತಯಾರಿಸಿದೆ ಮತ್ತು ಇದು ಶುದ್ಧ ಇಂಧನ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲಿದೆ ಹಾಗೂ ರಾಷ್ಟ್ರದ ನಿವ್ವಳ ಶೂನ್ಯ ಬದ್ಧತೆಗಳೊಂದಿಗೆ ಹೊಂದಾಣಿಕೆ ಮಾಡಲು ಪ್ರವರ್ತಕ ಹೆಜ್ಜೆಯನ್ನ ಇಡಲಿದೆ. 10 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 75 ಲೈಟ್ ಹೌಸ್ಗಳಲ್ಲಿ ಪ್ರವಾಸಿ ಸೌಲಭ್ಯಗಳಿಗೆ ಪ್ರಧಾನಮಂತ್ರಿ ಮೋದಿ ಅವರು ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಂಚಿ ಮಣಿಯಾಚಿ ತಿರುವನಲ್ವೇಲಿ ವಿಭಾಗ ಮತ್ತು ಅರಲ್ಪಾಯುಳ್ಮಿ ವಿಭಾಗ ಸೇರಿದಂತೆ ವಂಚಿ ಮಣಿಯಾಚಿ ನಾಗರ್ಕೋಯಿಲ್ ರೈಲು ಮಾರ್ಗವನ್ನ ದ್ವಿಗುಣಗೊಳಿಸುವ ರಾಷ್ಟ್ರದ ರೈಲು ಯೋಜನೆಗಳಿಗೆ ಮೋದಿ ಚಾಲನೆ ನೀಡಿದ್ದಾರೆ. ಸುಮಾರು 1,477 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗುವುದು. ಈ ಯೋಜನೆಯು ಕನ್ಯಾಕುಮಾರಿ, ನಾಗರ್ಕೋಯಿಲ್ ಮತ್ತು ತಿರುನಲ್ವೇಲಿಯಿಂದ ಚೆನ್ನೈ ಕಡೆಗೆ ಹೋಗುವ ರೈಲುಗಳ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ತಮಿಳುನಾಡಿನಲ್ಲಿ ಒಟ್ಟು 4,586 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ 4 ರಸ್ತೆ ಯೋಜನೆಗಳನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ.
ಈ ಯೋಜನೆಯಲ್ಲಿ NH 844 ರ ಚಿಟ್ಟಂಡಹಳ್ಳಿ ಧರ್ಮಪುರಿ ವಿಭಾಗದ ಚತುಷ್ಪಥ ಯೋಜನೆಗಳನ್ನ ಒಳಗೊಂಡಿದೆ. ಅಲ್ಲದೆ NH 81 ರ ಮಿನ್ಸೂರುಟ್ಟ ಚಿದಂಬರಂ ವಿಭಾಗದ ದ್ವಿಪಥ NH 83 ನ ಒಡ್ಡನ್ಚತ್ರಂ ಮರುತುಕುಲಂ ವಿಭಾಗದ 4 ಪಥವನ್ನ ಒಳಗೊಂಡಿದೆ ಮತ್ತು NH 83 ರ ನಾಗಪಟ್ಟಣಂ ತಂಜಾವೂರು ವಿಭಾಗದಲ್ಲಿ ದ್ವಿಪಥ ರಸ್ತೆಗಳ ನಿರ್ಮಾಣ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ರಾಜ್ಯಸಭೆ ಚುನಾವಣೆಯಲ್ಲಿ ಭಾರಿ ಗೆಲುವು ಸಿಕ್ಕಿದೆ. ಒಟ್ಟು 10 ಸ್ಥಾನಗಳಿಗೆ ಸ್ಪರ್ಧೆ ನಡೆದಿದ್ದು 8 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ದು, 2 ಸ್ಥಾನಗಳಲ್ಲಿ ಸಮಾಜವಾದಿ ಪಕ್ಷ ಗೆದ್ದು ತೃಪ್ತಿ ಪಡ್ಕೊಳ್ಬೇಕಾಗಿದೆ. ಇನ್ನು ಈ ಆಪ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಏನಿತ್ತು ಇದಕ್ಕೆ ಭಾರಿ ನಿರಾಶೆ ಉಂಟಾಗಿದೆ. ಅಟ್ಲೀಸ್ಟ್ 1-2 ಸ್ಥಾನ ಆದರೂ ಬರುತ್ತೆ ಅಂತ ಸ್ವಲ್ಪ ಏನೋ ಆಶಯನ ಇಟ್ಕೊಂಡಿದ್ರು, ಬಟ್ ಅದು ನಿರಾಸೆ ಆಗಿದೆ ಅಥವಾ ಕೈಗೂಡಿಲ್ಲ ಅಂತ ಹೇಳಬಹುದು. ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆಗಳ ನಂತರ 8 ಸೀಟ್ಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಬಿಜೆಪಿಗೆ ಮತ್ತು ಸಮಾಜವಾದಿ ಪಕ್ಷ ಈ ಬಗ್ಗೆ ಏನ್ ಹೇಳುತ್ತೆ ನೋಡೋಣ. ಜಯಂತ್ ಚೌಧರಿ ಅವರ ರಾಷ್ಟ್ರೀಯ ಲೋಕದಳ ಮತ್ತು ಬೆರಳೆಣಿಕೆಯಷ್ಟು ಸಮಾಜವಾದಿ ಪಕ್ಷದ ಬಂಡಾಯಗಾರರ ಸಹಾಯದಿಂದ ಬಿಜೆಪಿ ಇಂದು ಉತ್ತರ ಪ್ರದೇಶದಿಂದ ರಾಜ್ಯಸಭೆಯಲ್ಲಿ ಅದ್ಭುತವಾದ ಹೆಚ್ಚುವರಿ ಸ್ಥಾನವನ್ನ ಪಡೆದುಕೊಂಡಿದೆ. ರಾಜ್ಯದ 10 ಸ್ಥಾನಗಳ ಪೈಕಿ 8 ಪಕ್ಷ ಗೆದ್ದುಕೊಂಡ್ರೆ 3ರ ನಿರೀಕ್ಷೆಯಲ್ಲಿದ್ದ ಸಮಾಜವಾದಿ ಪಕ್ಷಕ್ಕೆ 2 ಹೋಗಿದೆ. ಕಾಂಗ್ರೆಸ್ ಆಡಳಿತವಿರುವ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೆದ್ದ 2ನೇ ಬೋನಸ್ ಸ್ಥಾನವಾಗಿದ್ದು 6 ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ರಾಜ್ಯದ 10 ಸ್ಥಾನಗಳಿಗೆ 8ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಚುನಾವಣೆಗೆ ಒತ್ತಾಯಿಸಿತು. ಬಿಜೆಪಿಗೆ 7 ಸ್ಥಾನಗಳು ಮತ್ತು ಸಮಾಜವಾದಿ ಪಕ್ಷಕ್ಕೆ 3 ಸ್ಥಾನಗಳು ಬರುತ್ತದೆ ಎಂದು ರಾಜಕೀಯ ಅಂಕಿಅಂಶಗಳು ಹೇಳಿದೆ. ಆದರೆ ನಿನ್ನೆಯಷ್ಟೇ ಸಮಾಜವಾದಿ ಪಕ್ಷದ ಶಾಸಕರ ಗುಂಪು ಒಂದು ಅಡ್ಡ ಮತದಾನ ಮಾಡಲಿದೆ ಎಂದು ಬಿಜೆಪಿ ನಾಯಕರ ಖಾಸಗಿಯಾಗಿ ಹೇಳಿಕೊಳ್ಳಲಾರಂಭಿಸಿದ್ದಾರೆ. ಇನ್ನು ಉಲ್ಲೇಖಿಸಲಾದ ಅಂಕಿ ಅಂಶಗಳು 7 ಮತ್ತು 10ರ ನಡುವೆ ಬದಲಾಗುತ್ತವೆ. ಸಂಜೆಯ ವೇಳೆಗೆ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ಕರೆದಿದ್ದ ಸಭೆಯಿಂದ 8 ಶಾಸಕರು ದೂರ ಉಳಿದಿರುವ ಬರಹವು ಗೋಡೆಯ ಮೇಲಿತ್ತು. ಇಂದು ಬೆಳಗ್ಗೆ ಚುನಾವಣೆಗೆ ಮುನ್ನ ಪಕ್ಷದ ಮುಖ್ಯ ಸಚೇತಕ ರಾಜೀನಾಮೆ ನೀಡಿದ್ರು. ಇನ್ನು ಸಮಾಜವಾದಿ ಪಕ್ಷದ 7 ಸದಸ್ಯರು ಅಡ್ಡ ಮತದಾನ ಮಾಡಿದ್ದರಿಂದ ಇಂದು ನಿಜವಾದ ಮತದಾನವು ಸಸ್ಪೆನ್ಸ್ ಮತ್ತು ನಾಟಕದಿಂದ ತುಂಬಿತ್ತು. ಎಸ್ಪಿಯ ಒಬ್ಬ ಶಾಸಕನ ಮತವನ್ನ ಅಸಿಂಧು ಎಂದು ಪರಿಗಣಿಸಲಾಯಿತು. ಮತದಾನದ ಬಳಿಕ ಸಮಾಜವಾದಿ ಪಕ್ಷದ 5 ಸಂಸದರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿದ್ರು. ಮಾಜಿ ಕೇಂದ್ರ ಸಚಿವ RPN ಸಿಂಗ್, ಮಾಜಿ ಸಂಸದ ಚೌಧರಿ ತೇಜ್ವೀರ್ ಸಿಂಗ್, ಅಮರ್ಪಾಲ್ ಮೌರ್ಯ, ಸಂಗೀತಾ ಬಲ್ವಂತ್, ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ, ಮಾಜಿ ಶಾಸಕ ಸಾಧನಾ ಸಿಂಗ್ ಮತ್ತು ನವೀನ್ ಜೈನ್, ಸಂಜಯ್ ಸೇಠ್ ಗೆದ್ದ 8 ಬಿಜೆಪಿ ಅಭ್ಯರ್ಥಿಗಳು. ಇನ್ನು ಸಮಾಜವಾದಿ ಪಕ್ಷದ ಜಯಾ ಬಚ್ಚನ್ ಮತ್ತು ರಾಮ್ಜಿ ಲಾಲ್ ಸುಮನ್ ಗೆಲುವು ಸಾಧಿಸಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷದಿಂದ ಕಣಕ್ಕಿಳಿದ 3ನೇ ಅಭ್ಯರ್ಥಿ ಅಲೋಕ್ ಸಂಜನ್ ಬಿಜೆಪಿಯಿಂದ ಸೋತಿದ್ದಾರೆ. ಬಿಜೆಪಿಯ ಎಲ್ಲಾ 8 ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಎಂದು ನಾವು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಕೇಶವ್ ಪ್ರಧಾನ್ ಮೌರ್ಯ ಹೇಳಿದ್ದಾರೆ. ನಾನು ಎಲ್ಲಾ ವಿಜೇತ ಅಭ್ಯರ್ಥಿಗಳನ್ನ ಅಭಿನಂದಿಸುತ್ತೇನೆ. 2 SP ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಅಖಿಲೇಶ್ ಯಾದವ್ ಅವರಿಗೂ ಅಭಿನಂದನೆಗಳು. ರಾಜ್ಯಸಭೆಯಲ್ಲಿ ಪ್ರಾರಂಭವಾದ ಬಿಜೆಪಿಯ ವಿಜಯ ಯಾತ್ರೆ ಲೋಕಸಭೆಯಲ್ಲಿ ಮುಂದುವರಿಯಲಿದೆ ಮತ್ತು ನಂತರ ವಿಧಾನಸಭಾ ಚುನಾವಣೆಯವರೆಗೂ ಮುಂದುವರಿಯುತ್ತದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಕೂಡ ಪ್ರಕಟವಾಗಿದೆ. ಅಡ್ಡ ಮತದಾನ ಮಾಡಿದ್ದಕ್ಕೆ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು SP ಮುಖ್ಯಸ್ಥ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ನಿಲ್ಲುವ ತಾಕತ್ತು ಎಲ್ಲರಿಗೂ ಇರುವುದಿಲ್ಲ. ಎಲ್ಲರ ಮೇಲೆ ಒತ್ತಡ ಹೇರಲಾಗುತ್ತದೆ. ಬಿಜೆಪಿ ಗೆಲ್ಲಲು ಯಾವ ಹಂತಕ್ಕೂ ಹೋಗುತ್ತದೆ ಎಂದು ಯಾರಿಗಾದ್ರೂ ತಿಳಿದಿಲ್ಲವೇ? ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಇನ್ನು ಚಂಡೀಗಢ ಚುನಾವಣೆಯಲ್ಲೂ ಬಿಜೆಪಿ ಅಪ್ರಾಮಾಣಿಕತೆಯಾಗಿತ್ತು. UP ವಿಷಯಕ್ಕೆ ಬಂದರೆ
ಬಿಜೆಪಿ ಮತ ಪಡೆಯಲು ಎಲ್ಲವನ್ನೂ ಮಾಡಿದೆ ಮತ್ತು ಬಿಟ್ಟು ಹೋದವರಿಗೆ ಸರ್ಕಾರದ ವಿರುದ್ಧ ನಿಲ್ಲುವ ಧೈರ್ಯ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಸುತ್ತಿನ ಚುನಾವಣೆಯಲ್ಲಿ ಮೇಲ್ಮನೆಯಲ್ಲಿ 12 ಸ್ಥಾನಗಳನ್ನ ನಿರೀಕ್ಷಿಸುತ್ತಿದ್ದ ಆಪ್ ಬ್ಲಾಕ್ ಇಂಡಿಯಾಗೆ ಆಘಾತಕಾರಿ ಸೋಲು ಹೊಡೆತವಾಗಿದೆ. ಇನ್ನು 245 ಸದಸ್ಯರ ರಾಜ್ಯಸಭೆಯಲ್ಲಿ ಎನ್ಡಿಎ ಬಹುಮತವನ್ನ ದಾಪುಗಾಲಿಟ್ಟಿದೆ. ಮಸೂದೆಗಳನ್ನ ಅಂಗೀಕರಿಸುವ ಅಥವಾ ನಿರ್ಬಂಧಿಸುವ ವಿಷಯಕ್ಕೆ ಬಂದಾಗ ಇದು ನಿರ್ಣಾಯಕವಾಗಿದೆ. ಇನ್ನು ವೈಜಾಗ್ನಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಅಥವಾ ತೇಲುವ ಸೇತುವೆ ಅಂತ ಏನಿದ್ದು ಟಿ ಶೇಪ್ ನಲ್ಲಿ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಸಮುದ್ರದ ದಂಡೆಯಲ್ಲಿ. ಆದರೆ ಈ ಒಂದು ಸೇತುವೆ ಉದ್ಘಾಟನೆಗೊಂಡು ಕೇವಲ 24 ಗಂಟೆಗಳಲ್ಲಿಯೇ ಮುರಿದು ಬಿದ್ದಿದೆ ಅನ್ನುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತಹ ಅಲ್ಲಿನ ಸ್ಥಳೀಯ ಸರ್ಕಾರ ಇದು ಕೇವಲ ಅಣುಕು ಬ್ರಿಡ್ಜ್ ಆಗಿದೆ ಅಷ್ಟೇ, ಇಂತಹ ಪರಿಸ್ಥಿತಿಗಳಿಗೆ ನಾವು ತಯಾರಾಗಿರಬೇಕು ಅಂತ ತೋರಿಸೋದಕ್ಕೆ ಇಂತಹ ಒಂದು ಮಾದರಿಯನ್ನು ಮಾಡಬೇಕಾಗಿತ್ತು. ಆದರೆ ನಿಜವಾದ ಸೇತುವೆಗೆ ಏನೂ ಆಗಿಲ್ಲ, ಅದು ಭದ್ರವಾಗಿದೆ ಅಂತ ಹೇಳ್ಕೊಂಡಿದೆ. ಬನ್ನಿ ಹಾಗಾದ್ರೆ ಯಾವ ಸರ್ಕಾರ ಈ ರೀತಿ ಹೇಳಿರುವಂಥದ್ದು ಮತ್ತು ಯಾವ ರೀತಿ ಇದೆ ಆ ಬ್ರಿಡ್ಜ್ ಅನ್ನೋದನ್ನ ತೋರಿಸ್ತೇವೆ. ಉದ್ಘಾಟನೆಗೊಂಡು ಕೆಲವೇ ಗಂಟೆಗಳಲ್ಲಿ ವೈಜಾಗ್ನ ತೇಲುವ ಸೇತುವೆ ಕುಸಿದಿದೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡಿದೆ. ಆದರೆ ಇದಕ್ಕೆ ಆಂಧ್ರಪ್ರದೇಶ ಸರ್ಕಾರ ಸ್ಪಷ್ಟನೆ ಕೊಟ್ಟಿದ್ದು ಇದು ಅಣುಕು ಡ್ರಿಲ್ನ ಭಾಗವಷ್ಟೇ, ಸೇತುವೆಗೆ ಏನು ಆಗಿಲ್ಲ ಎಂದಿದ್ದಾರೆ. ಫೆಬ್ರವರಿ 25ರಂದು ಸೇತುವೆ ಉದ್ಘಾಟನೆ ನಡೆದಿದ್ದು ಈ ಒಂದು ಬೀಚ್ನಲ್ಲಿ ಭಾನುವಾರ ವೈಎಸ್ಆರ್ಪಿಯ ಹಿರಿಯ ನಾಯಕ ಮತ್ತು ರಾಜ್ಯಸಭಾ ಸದಸ್ಯ ವೈವಿ ಸುಬ್ಬಾರೆಡ್ಡಿ ಅವರು ತೇಲುವ ಸೇತುವೆಯೊಂದನ್ನ ಉದ್ಘಾಟನೆ ಮಾಡಿದ್ದರು. 24 ಗಂಟೆಗಳಲ್ಲಿ ಸೇತುವೆಯ ಒಂದು ಭಾಗ ಮುರಿದಿರುವ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು. ವಿರೋಧ ಪಕ್ಷವಾದ ಟಿಡಿಪಿ ಪಕ್ಷವು ಇದನ್ನ ಟೀಕಿಸಿತ್ತು. ವೈಎಸ್ಆರ್ಪಿ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನ ಉಂಟು ಮಾಡಿದೆ ಇದು ಎಂದು ಅವರು ಟೀಕಿಸಿದ್ರು. ಉಬ್ಬರವಿಳಿತದ ಕಾರಣ ಸೇತುವೆಯ ಟಿ ಆಕಾರದ ವೀಕ್ಷಣಾ ಸ್ಥಳವನ್ನ ಬೇರ್ಪಡಿಸಿ ಅದರ ಸ್ಥಿರತೆಯನ್ನ ಪರೀಕ್ಷಿಸಲು ದೂರ ಇರಿಸಲಾಗಿದೆ. ಆದರೆ ಕೆಲವರು ಸೇತುವೆ ಮತ್ತು ಬೇರ್ಪಟ್ಟ ವೀಕ್ಷಣಾ ಸ್ಥಳದ ನಡುವಿನ ಅಂತರದ ಚಿತ್ರಗಳನ್ನ ಕ್ಲಿಕ್ ಮಾಡಿ ತೇಲುವ ಸೇತುವೆ ಮುರಿದಿದೆ ಎಂದು ಆರೋಪಿಸಿದ್ದಾರೆ ಎಂದರು. ಅಣುಕು ಡ್ರಿಲ್ನ ಭಾಗವಾಗಿ ಸೇತುವೆಯನ್ನ ಬೇರ್ಪಡಿಸಲಾಗಿದೆ. ಇನ್ನು ಬಲವಾದ ಅಲೆಗಳು ಬಂದ ಸಮಯದಲ್ಲಿ ಇಂತಹ ಪ್ರತ್ಯೇಕತೆಯು ಸಾಮಾನ್ಯ ತಾಂತ್ರಿಕ ಪ್ರಕ್ರಿಯೆಯಾಗಿದೆ. ಇನ್ನು ಅಣುಕು ಡ್ರಿಲ್ಗಳ ಭಾಗವಾಗಿ ಅಗತ್ಯವಿರುವಾಗ ಭವಿಷ್ಯದಲ್ಲಿಯೂ ಇದೇ ಪ್ರಕ್ರಿಯೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಸೋಮವಾರದಿಂದ ಸೇತುವೆಯ ಮೇಲೆ ಪ್ರವಾಸಿಗರನ್ನ ಅನುಮತಿ ಇರಿಸಲು ಸರ್ಕಾರ ಬಯಸಿದ್ದರೂ ಹವಾಮಾನದಲ್ಲಿನ ಬದಲಾವಣೆ ಮತ್ತು ಬಲವಾದ ಅಲೆ ಇದ್ದ ಕಾರಣ ಅವಕಾಶ ನೀಡಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಏತನ್ಮಧ್ಯೆ ಕೈಗಾರಿಕಾ ಸಚಿವ ಜಿ ಅಮರ್ನಾಥ್ ಅವರು ಟಿಡಿಪಿ ತೇಲುವ ಸೇತುವೆಯ ಬಗ್ಗೆ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬಿಕ್ಕಟ್ಟು ಉಂಟಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಕಾರಣದಿಂದಾಗಿ ಒಟ್ಟು 15 ಶಾಸಕರನ್ನ ಅಥವಾ 15 ಜನ ನಾಯಕರನ್ನ ಬಿಜೆಪಿ ನಾಯಕರನ್ನ ಸದನದಿಂದ ಅಮಾನತು ಮಾಡಿ ಆಚೆ ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇತ್ತು. ಆದರೆ ಸ್ಪೀಕರ್ ಹೇಳೋ ಪ್ರಕಾರ, ಕುಲ್ದೀಪ್ ಸಿಂಗ್ ಹೇಳೋ ಪ್ರಕಾರ, ನನ್ನ ಚೇಂಬರ್ನಲ್ಲಿ ಘೋಷಣೆಗಳನ್ನ ಕೂಗಿದ್ದಕ್ಕಾಗಿ ಇಂತಹ ಕ್ರಮವನ್ನ ಕೈಗೊಂಡಿದ್ದೀವಿ, ಶಿಸ್ತು ಕ್ರಮವನ್ನ ಜರುಗಿಸಿದ್ದೀವಿ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಹೇಳಿದ್ ನಿಜ, ಯಾರು ಹೇಳಿದ್ ಸುಳ್ಳು, ಹಿಮಾಚಲ ಪ್ರದೇಶದಲ್ಲಿ ಅಸಲಿ ಏನಾಗ್ತಾ ಇದೆ ಅನ್ನೋದರ ಒಂದು ಸಣ್ಣ ಸಂಕ್ಷಿಪ್ತ ಇಲ್ಲಿದೆ. ಹಿಮಾಚಲ ಪ್ರದೇಶ ವಿಧಾನಸಭೆ ಸ್ಪೀಕರ್ ಕುಲ್ದೀಪ್ ಸಿಂಗ್ ಪಠಾನಿಯಾ ಅವರು ಸ್ಪೀಕರ್ ಚೇಂಬರ್ನಲ್ಲಿ ಘೋಷಣೆಗಳನ್ನ ಕೂಗಿದ್ದ ಆರೋಪದ ಮೇಲೆ ಪ್ರತಿಪಕ್ಷ ನಾಯಕ ಜೈರಾಮ್ ಠಾಕೂರ್ ಸೇರಿದಂತೆ 15 ಮಂದಿ ಬಿಜೆಪಿ ಶಾಸಕರನ್ನ ಬುಧವಾರ ಅಮಾನತುಗೊಳಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ರಾಜಕೀಯ ಗದ್ದಲ ಮುಂದುವರೆದಿದೆ. ಒಂದೆಡೆ ಕಾಂಗ್ರೆಸ್ ಸರ್ಕಾರದ ಬಿಕ್ಕಟ್ಟಿಗೆ ಸಿಲುಕಿದ್ರೆ ಇನ್ನೊಂದೆಡೆ ಸರ್ಕಾರವನ್ನ ಉಳಿಸಲು ವಿಧಾನಸಭೆಯಲ್ಲಿ ಹೊಸ ಆಟವೇ ನಡೆಯುತ್ತಿದೆ. ಮಾಜಿ ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಸೇರಿದಂತೆ ಒಟ್ಟು 15 ಮಂದಿ ಬಿಜೆಪಿ ಶಾಸಕರನ್ನ ವಿಧಾನಸಭೆ ಸ್ಪೀಕರ್ ಅಧಿವೇಶನದಿಂದ ಅಮಾನತು ಮಾಡಿದ್ದಾರೆ. ಯಾವುದೇ ಮತದಾನ ಮಾಡುವುದಾದ್ರೆ ಕೇವಲ 10 ಶಾಸಕರು ಮಾತ್ರ ಅಲ್ಲಿರ್ತಾರೆ. ಇದೇ ವೇಳೆ ಯಾವುದೇ ಅಡೆತಡೆ ಇಲ್ಲದೆ ಬಜೆಟ್ ಮಂಡನೆಯಾಗಲಿದ್ದು ಅಧಿವೇಶನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗುತ್ತದೆ. ಜೈರಾಮ್ ಠಾಕೂರ್, ವಿಪಿನ್ ಸಿಂಗ್ ಪರ್ಮಾರ್, ರಣಧೀರ್ ಶರ್ಮಾ, ಲೋಕೇಂದ್ರ, ವಿನೋದ್ ಕುಮಾರ್, ಹನ್ಸ್ರಾಜ್, ಜನಕರಾಜ್, ಬಲ್ಬೀರ್ ವರ್ಮಾ, ತ್ರಿಲೋಕ್ ಜಮ್ನಾಲ್, ಸುರೇಂದ್ರ ಶೋರಿ, ದೀಪ್ ರಾಜ್,
ಪುರಣ್ ಠಾಕೂರ್, ಇಂದರ್ ಸಿಂಗ್ ಗಾಂಧಿ ಮತ್ತು ದಿಲೀಪ್ ಠಾಕೂರ್ ಸೇರಿದಂತೆ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರು ಇದ್ದಾರೆ. ಸದನದಲ್ಲಿ ಗದ್ದಲ ಎಬ್ಬಿಸಿದ್ದಕ್ಕಾಗಿ ಹಾಗೂ ಘೋಷಣೆಗಳನ್ನ ಕೂಗಿದ್ದಕ್ಕಾಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸ್ಪೀಕರ್ ತಿಳಿಸಿದ್ದಾರೆ. ಆದರೆ ಇದು ಅನ್ಯಾಯದ ಕ್ರಮ ಎಂದು ಬಿಜೆಪಿ ಹೇಳುತ್ತಿದ್ದು, ಕಾಂಗ್ರೆಸ್ ಸರ್ಕಾರವನ್ನ ಉಳಿಸಲು ಇಂತಹ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ದೂರಿದ್ದಾರೆ. ಇಂದು ಬೆಳಗ್ಗೆನೆ ಜೈರಾಮ್ ಠಾಕೂರ್ ನೇತೃತ್ವದ ಬಿಜೆಪಿ ನಾಯಕರು ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ ಅವರನ್ನ ಭೇಟಿ ಮಾಡಿದ್ದಾರೆ. ಸದನದಲ್ಲಿ ವಿಶ್ವಾಸಮತ ಪರೀಕ್ಷೆ ನಡೆದರೆ ಅಥವಾ ಬಜೆಟ್ ಮಂಡನೆಗೆ ಮತದಾನಕ್ಕೆ ಒತ್ತಾಯಿಸಿದರೆ ಕಾಂಗ್ರೆಸ್ ಸರ್ಕಾರ ಅಲ್ಪ ಮತಗಳನ್ನ ಪಡೆಯುವ ಸಾಧ್ಯತೆ ಇದೆ ಎಂದು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ದೂರಿದ್ದಾರೆ. ಇವಿಷ್ಟು ಇವತ್ತಿನ ಭಾರತದ ಮಾತು ಸುದ್ದಿಗಳು. ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.